ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಕರ್ನಾಟಕ ಎಕ್ಸಾಮ್ಸ್. ಸೊ ನಾವು ಟ್ರಾನ್ಸ್ಲೇಷನ್ಸು ಡಿಸ್ಕಸ್ ಮಾಡ್ತಾ ಇದ್ವಲ್ಲ, ಅದೇ ಇವಾಗ ಪಾರ್ಟ್ 4ನ ನಾವು ಕಂಟಿನ್ಯೂ ಮಾಡ್ಕೊಳ್ಳೋಣ. ಇದರಲ್ಲೂ ನಾವು ಸಪ್ರೇಟ್ ಸೆಟ್ ಆಫ್ ವರ್ಡ್ಸ್ನ ನೋಡ್ಕೊಳ್ಳೋಣ, ಅದಕ್ಕೆ ಮೀನಿಂಗ್ಸು ನೋಡ್ಕೊಳ್ಳೋಣ. ಲಾಸ್ಟಲ್ಲಿ ನಾನು ನಿಮಗೊಂದು ಪ್ಯಾರಾಗ್ರಾಫು ಕೂಡ ಕೊಟ್ಟಿರ್ತೀನಿ, ನೀವು ಅದನ್ನು ಪ್ರಾಕ್ಟೀಸ್ ಮಾಡ್ಕೊಬೋದು. ಈ ವಿಡಿಯೋ PDF ಏನಾದರೂ ನಿಮಗೆ ಬೇಕಾಗಿದ್ದರೆ ಟೆಲಿಗ್ರಾಮ್ ಚಾನಲಲ್ಲಿ ಫಾಲೋ ಮಾಡ್ಕೊಂಡಿರಿ, ಹಾಗೂ ಡೈಲಿ ಅಪ್ಡೇಟ್ಸ್ಗೋಸ್ಕರ ನೀವು ಇನ್ಸ್ಟಾಗ್ರಾಮ್ ಪೇಜ್ನು ಕೂಡ ಫಾಲೋ ಮಾಡ್ಕೋಬೋದು. ಎರಡರದ್ದು ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಪ್ರೊವೈಡ್ ಮಾಡ್ಕೊಂಡಿರ್ತೀನಿ. ಇನ್ನು ನೀವು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ಹಾಗೆ ಬೆಲ್ ಐಕಾನ್ನು ಕೂಡ ಪ್ರೆಸ್ ಮಾಡ್ಕೊಂಡಿರಿ. ಅಂತಂದರೆ ನಾನು ಹೊಸ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬಂದ್ಬಿಟ್ಟಿರುತ್ತೆ. ಫಸ್ಟ್ ನೋಡಿ, ಈ ಕೊಟ್ಟಿರೋಂಥ ವರ್ಡ್ಸ್ನ ನೀವು ಟ್ರಾನ್ಸ್ಲೇಟ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಅಂತಂದರೆ ಇವಾಗ ಇಂಗ್ಲೀಷಲ್ಲಂತೂ ಹೆಂಗೂ ಇದೆಯಲ್ಲ, ಇದನ್ನು ನೀವು ಕನ್ನಡದಲ್ಲಿ ಏನಿದ್ರೆ ಮೀನಿಂಗ್ ಬರುತ್ತೆ ಅಂತ ಹೇಳ್ಬಿಟ್ಟು ಬರೋಕ್ಕೆ ಟ್ರೈ ಮಾಡಿ. ಸೊ ಇದು ಫಸ್ಟ್ ಸೆಟ್ ಆಫ್ ವರ್ಡ್ಸು. ಫ್ಲಡ್ಸ್ ಅಂದರೆ ಏನು, ರಿಸೀವ್ ಅಂದರೆ ಏನು, ಎಕ್ಸೆಸಿವ್ ಅಂದರೆ ಏನು, ಕಂಟಿನ್ಯೂ ಅಂದರೆ ಏನು, ಟೊರೆನ್ಷಿಯಲ್ ಅಂದರೆ ಏನು, ನಾರ್ಮಲಿ ಅಂದರೆ ಏನು. ನೆಕ್ಸ್ಟು ಸೆಕೆಂಡ್ ಸೆಟ್ ಆಫ್ ವರ್ಡ್ಸ್ ಬಂದ್ಬಿಟ್ಟು ಹೆವಿ, ಮಾಡರ್ನ್, ಡೆನ್ಸಿಟಿ, ಡೆವಲಪ್ಮೆಂಟ್, ಕನ್ಸ್ಟ್ರಕ್ಷನ್. ಸೊ ಏನಾಗುತ್ತೆ, ನಮಗೆ ಯಾವ್ಯಾವ ಫಾರ್ಮ್ಯಾಟಲ್ಲಿ ಈ ಟ್ರಾನ್ಸ್ಲೇಷನ್ಸ್ನ ಕೊಟ್ಟಿರ್ತಾರೆ ಅಂತಂದರೆ, ಇಂಗ್ಲೀಷಲ್ಲಿ ಕೊಟ್ಟಿರೋಂಥದ್ದು ಪಾಲಿಟಿಕ್ಸಿಂದು ಯಾವುದರ ಒಂದು ಆರ್ಟಿಕಲ್ನ ಕೊಟ್ಟಿರ್ಬೋದು, ಅಥವಾ ನಮಗೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ರಿಲೇಟೆಡ್ ಯಾವುದರ ಒಂದು ಆರ್ಟಿಕಲ್ನ ಕೊಟ್ಟಿರ್ಬೋದು, ಅಥವಾ ನಮಗೆ ಎನ್ವೈರ್ಮೆಂಟ್ ರಿಲೇಟೆಡ್ ಆರ್ಟಿಕಲ್ನ ಕೊಟ್ಟಿರ್ಬೋದು, ಅಥವಾ ಬೇರೆ ಯಾವುದಾದ್ರೂ ಜನರಲ್ ಯಾವುದಾದ್ರು ಒಂದು ಆರ್ಟಿಕಲ್ನ ಕೊಟ್ಟಿರ್ಬೋದು. ಜನರಲ್ ಅಂತಂದರೆ ಇವಾಗ ಯಾವುದಾದ್ರು ಒಂದು ಪ್ಯಾರಾಗ್ರಾಫ್ ಇದೆ ಅಂತ ಅಂದ್ಕೊಳ್ಳಿ, ಬುಕ್ಸ್ ಬಗ್ಗೆ ಅಥವಾ ಪೇರೆಂಟ್ಸ್ ಬಗ್ಗೆ, ಆ ಥರ ಜನರಲ್ ಯಾವುದಾದ್ರು ಒಂದು ಆರ್ಟಿಕಲ್ ಕೊಟ್ಟಿರ್ಬೋದು. ಸೊ ಏನಾಗಿರುತ್ತೆ ಅಂತಂದರೆ, ಇದರಲ್ಲೆಲ್ಲ ಯೂಶ್ವಲಾಗಿ ಯಾವ್ಯಾವ ಥರ ವರ್ಡ್ಸ್ನ ಯೂಸ್ ಮಾಡ್ಬೋದಲ್ಲ, ಅದನ್ನೆಲ್ಲ ನಾವು ಆಪ್ಟ್ ಮಾಡಿಕೊಂಡು ಮುಂಚೆನೇ ಅದಕ್ಕೆ ಕನ್ವರ್ಷನ್ನು ಅಥವಾ ಅದಕ್ಕೆ ಟ್ರಾನ್ಸ್ಲೇಷನ್ನ ನಾವು ಮುಂಚೆನೇ ತಿಳ್ಕೊಂಡಿದ್ರೆ ಎಕ್ಸಾಮಲ್ಲಿ ನಮಗೆ ಬರೆಯೋಕ್ಕೆ ಸ್ವಲ್ಪ ಸ್ಪೀಡಾಗೂ ಆಗುತ್ತೆ, ಮತ್ತು ಸೆಂಟೆನ್ಸ್ ಫಾರ್ಮೇಷನು ಕೂಡ ಕರೆಕ್ಟ್ ಆಗುತ್ತೆ. ಸೊ ಯಾವುದ್ಯಾವುದು ವರ್ಡ್ಸ್ ಅಂತಂದರೆ ಫ್ಲಡ್ಡು, ರಿಸೀವು, ಎಕ್ಸೆಸಿವ್, ಕಂಟಿನ್ಯೂ, ಟೊರೆನ್ಷಿಯಲ್, ನಾರ್ಮಲಿ, ಹೆವಿ, ಮಾಡರ್ನ್, ಡೆನ್ಸಿಟಿ, ಡೆವಲಪ್ಮೆಂಟ್ ಮತ್ತು ಕನ್ಸ್ಟ್ರಕ್ಷನ್. ಸೊ ವಿಡಿಯೋನ ಪಾಸ್ ಮಾಡಿಬಿಟ್ಟು ನೀವು ಇವಾಗಲೇ ಇದ್ರ ಮೇಲೆ ಏನೇನು ಕನ್ವರ್ಷನ್ ಬರುತ್ತೆ ಅಂತ ಹೇಳ್ಬಿಟ್ಟು ಬರ್ಕೊಂಡು ಇಟ್ಕೊಂಡಿರಿ. ಇವಾಗ ನಾವು ನೆಕ್ಸ್ಟು ಮೀನಿಂಗ್ನ ಡಿಸ್ಕಸ್ ಮಾಡ್ಕೊಳ್ಳೋಣ ಪ್ರತಿ ಒಂದು ವರ್ಡ್ಗೂ ಕೂಡ. ಫಸ್ಟ್ ನೋಡಿ, ಫ್ಲಡ್ಸ್ ಇದೆ. ಫ್ಲಡ್ಸ್ ಅಂತಂದರೆ ಏನು? ಪ್ರವಾಹಕ್ಕೆ ನಾವು ಫ್ಲಡ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಅಥವಾ ಫ್ಲಡ್ ಅಂತಂದರೆ ಬರೀ ಯಾವಾಗಲೂ ಕೂಡ ಪ್ರವಾಹ ಅಥವಾ ನೀರು ಜಾಸ್ತಿ ಆಗಿರೋದ್ರಿಂದ ಫ್ಲಡ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ನೋಡಿ, ಈಗ ಎಕ್ಸಾಂಪಲು ಇಷ್ಟು ಇದೆ ಅಂತ ಅಂದ್ಕೊಳ್ಳಿ, ಒಂದು ಪಾಂಡು ಇಷ್ಟಿದೆ. ಸೊ ಇವಾಗ ಇದರ ಕೆಪಾಸಿಟಿ ಎಷ್ಟು ಅಂತಂದರೆ ಇಷ್ಟು ನೀರು ಹಿಡಿಯುವಂಥದ್ದು ಕೆಪಾಸಿಟಿ ಇದೆ. ಸೊ ಈಗ ಕೆಪಾಸಿಟಿಗೂ ಮೀರಿ ಇದಕ್ಕೆ ನೀರು ಬಂದರೆ ಇದಕ್ಕೆ ತಡ್ಕೊಳಕ್ಕಾಗಲ್ಲ, ಅದಕ್ಕೆ ನಾವು ಫ್ಲಡ್ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಇದು ಒಂದು ಸಿಚುವೇಶನ್ ಆಗೋಯಿತು. ಅಥವಾ ಇವಾಗ ಎಕ್ಸಾಂಪಲು ನಿಮ್ಮ ಬೆಡ್ ಇದೆ ಅಂತ ಅಂದ್ಕೊಂಡಿರಿ. ಸೊ ಈ ಬೆಡ್ ಮೇಲೆ ಮೋಸ್ಟ್ ಆಫ್ ದ ಟೈಮ್ಸ್ ಓದೋ ಟೈಮಲ್ಲಿ ಬುಕ್ಸನ್ನ ಜಾಸ್ತಿ ಇಟ್ಬಿಟ್ಟಿರ್ತೀವಿ. ಸೊ ಅದಕ್ಕೂ ಕೂಡ ಏನಂತ ಕರಿಬೋದು ನಾವು, ಫ್ಲಡ್ ಆಗೋಗ್ಬಿಟ್ಟಿದೆ, ನಿಮ್ಮ ಬುಕ್ಸಿನ ಫ್ಲಡ್ ಆಗೋಗ್ಬಿಟ್ಟಿದೆ ಬೆಡ್ ಮೇಲೆ. ಸೊ ಒಂದೊಂದು ಪರ್ಸ್ಪೆಕ್ಟಿವಲ್ಲಿ ಒಂದೊಂದು ಥರ ನಾವು ವರ್ಡ್ಸ್ನ ಯೂಸ್ ಮಾಡ್ಕೊತಾ ಇರ್ತೀವಿ. ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ನೋಡಿಕೊಂಡು ನೀವು ಆ ಥರದ ವರ್ಡ್ಸ್ನ ಯೂಸ್ ಮಾಡ್ಕೋಬೋದು. ನೆಕ್ಸ್ಟು ಮಹಾಪೂರ ಅಂತಲೂ ಕೂಡ ಕರಿಬೋದು, ಸುರಿಮಳೆ, ಕೊಚ್ಚಿ ಹೋಗು, ತುಂಬಿಸು, ಈ ಎಲ್ಲದಕ್ಕೂ ಕೂಡ ನಾವು ಫ್ಲಡ್ಸ್ ಅಂತ ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ ವರ್ಡ್ ಬಂದ್ಬಿಟ್ಟು ರಿಸೀವ್ ಅಂತಂದ್ರೇನು? ತೆಗೆದುಕೊಳ್ಳೋದು ಅಥವಾ ತಗೊಳ್ಳೋದಕ್ಕೆ ನಾವು ರಿಸೀವ್ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ನೆಕ್ಸ್ಟು ತೆಗೆದುಕೊಳ್ಳು ಅಂತಲೂ ಕೂಡ ಆಗುತ್ತೆ, ಪಡೆ ಆಗುತ್ತೆ, ಸ್ವೀಕರಿಸು ಆಗುತ್ತೆ, ಅಥವಾ ಅಂಗೀಕರಿಸು, ಇವೆಲ್ಲದೂ ಕೂಡ ಆಗುತ್ತೆ ನಮಗೆ ಮೀನಿಂಗು ರಿಸೀವಿಗೋಸ್ಕರ. ನೆಕ್ಸ್ಟ್ ವರ್ಡ್ ಏನು? ಎಕ್ಸೆಸಿವ್ ಅಂತಂದ್ರೇನು? ಜಾಸ್ತಿ. ಎಕ್ಸಸ್ ಅಂತಂದ್ರೇ ಜಾಸ್ತಿ. ಅತಿ, ಇದಕ್ಕೆ ನಾವು ಅತಿ ಅಂತ ಹೇಳ್ಬೋದು, ಅಥವಾ ವಿಪರೀತ ಅಂತ ಹೇಳ್ಬಿಟ್ಟು ಕರಿಬೋದು, ಅಥವಾ ಅತಿಯಾದ ಅಂತ ಹೇಳ್ಬೋದು. ನೆಕ್ಸ್ಟು ಮಿತಿ ಮೀರಿದ ಅಂತ ಹೇಳ್ಬೋದು. ನೆಕ್ಸ್ಟು ಕಳಿಹ, ಇವೆಲ್ಲದೂ ಕೂಡ ನಾವು ಎಕ್ಸೆಸಿವ್ಗೆ ಯೂಸ್ ಮಾಡ್ಕೊಬೋದು. ಸೊ ಕಂಟೆಕ್ಸ್ಟ್ನ ನೋಡಿಕೊಂಡು ನೀವು ಕೂಡ ಯೂಸ್ ಮಾಡ್ಕೊಳ್ಳಿ ಇದನ್ನು. ನೆಕ್ಸ್ಟು ಕಂಟಿನ್ಯೂ ಅಂತಂದರೆ ಏನು? ಸಾಗೋದು, ಅದಕ್ಕೆ ನಾವು ಕಂಟಿನ್ಯೂ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಬೇರೆ ಯಾವುದ್ಯಾವುದು ವರ್ಡ್ ಆಗುತ್ತೆ ಇದಕ್ಕೆ ಅಂತಂದರೆ ಮುಂದುವರೆಸು, ನೆಕ್ಸ್ಟು ನಿಲ್ಲಿಸದಿರು, ಇವೆಲ್ಲದೂ ಕೂಡ ಕಂಟಿನ್ಯೂಗೆ ನಾವು ಯೂಸ್ ಮಾಡ್ಕೋಬೋದು. ಕಂಟೆಕ್ಸ್ಟು ಡಿಪೆಂಡ್ ಆಗುತ್ತೆ ನಮಗೆ. ನೆಕ್ಸ್ಟು ಟೊರೆನ್ಷಿಯಲ್ ಅಂತಂದ್ರೇನು? ಎರೆ ಅಂತ. ಟೊರೆನ್ಷಿಯಲ್ಗೆ ಎರೆ ಅಂತ ಕರಿಬೋದು ನಾವು. ಸುರಿ, ಧಾರಾಕಾರವಾಗಿ ಮಳೆ ಸುರಿ, ಇದಕ್ಕೆ ನಾವು ಟೊರೆನ್ಷಿಯಲ್ ರೇನ್ ಅಂತ ಹೇಳ್ಬಿಟ್ಟು ಹೇಳ್ಬೋದು. ನೆಕ್ಸ್ಟು ಮಳೆಗರೆ, ಇದಕ್ಕೂ ನಾವು ಟೊರೆನ್ಷಿಯಲ್ ರೇನು. ಹೊಯ್ಯು, ಇದಕ್ಕೂ ನಾವು ಟೊರೆನ್ಷಿಯಲ್ ರೇನ್ ಅಂತ ಹೇಳ್ಬಿಟ್ಟು ಹೇಳ್ಬೋದು. ನೆಕ್ಸ್ಟ್ ವರ್ಡು ನಾರ್ಮಲಿ. ಈ ವರ್ಡ್ಗೆ ನಿಮಗೆ ಎಕ್ಸಾಕ್ಟಾಗಿ ಮೀನಿಂಗ್ ಏನಾದ್ರು ಗೊತ್ತಿಲ್ಲ ಅಂತಂದರೆ ಆ ವರ್ಡ್ಗೆ ರಿಲೇಟೆಡು. ಸೊ ಇಲ್ಲಿ ನಾರ್ಮಲ್ ಅಂತ ಇದೆಯಲ್ಲ, ಸೊ ನಾರ್ಮಲ್ಲು ಇದಕ್ಕೇನಾದ್ರು ಮೀನಿಂಗ್ ಏನಾದರೂ ನಿಮ್ಗೆ ಗೊತ್ತಿದ್ರೆ ಅದನ್ನು ಕೂಡ ನೀವು ಎಕ್ಸ್ಟೆಂಡ್ ಮಾಡಿಕೊಂಡು ಯೂಸ್ ಮಾಡ್ಕೋಬೋದು. ಸೊ ನಾರ್ಮಲಿ ಅಂತಂದರೆ ನಿತ್ಯ, ಯಥಾಸ್ಥಿತಿ, ರೂಢಿಯ, ಬಳಕೆಯ,
ಎಂದಿನ, ಇವೆಲ್ಲದಕ್ಕೂ ನಾವು ನಾರ್ಮಲಿ ಅಂತ ಹೇಳ್ಬಿಟ್ಟು ಕರಿಬೋದು. ಸೊ ನಾರ್ಮಲಿ ಅಂತಂದರೆ ಯಥಾಸ್ಥಿತಿ ಆಗುತ್ತೆ, ರೂಢಿ ಆಗುತ್ತೆ, ಬಳಕೆ ಆಗುತ್ತೆ, ಎಂದಿನ ಆಗುತ್ತೆ. ನೆಕ್ಸ್ಟ್ ವರ್ಡು ಹೆವಿ. ಹೆವಿ ಅಂತಂದರೆ ನೋಡಿ ಗಡುಸಾದ, ಗಡುಸಾದಕ್ಕೆ ನಾವು ಹೆವಿ ಅಂತ ಹೇಳ್ಬೋದು. ಸಮೃದ್ಧ, ಶ್ರಮದ, ವೀರಸ, ಇವೆಲ್ಲದಕ್ಕೂ ನಾವು ಹೆವಿ ಅಂತ ಹೇಳ್ಬಿಟ್ಟು ಕರಿಬೋದು. ಹೆವಿ ಅಂತಂದರೆ ಗಡುಸಾದ, ಸಮೃದ್ಧ, ಶ್ರಮ, ನಿರಸ. ನೆಕ್ಸ್ಟ್ ನೋಡಿ ಮಾಡರ್ನ್. ಮಾಡರ್ನ್ ಅಂತಂದರೆ ಏನು? ರೀಸೆಂಟ್ ಟೈಮ್ ಇರುವಂಥದ್ದು ಅಲ್ವಾ, ಈಗಿಂದು. ಅದಕ್ಕೆ ನಾವು ಆಧುನಿಕ ಅಂತಲೂ ಕೂಡ ಕರಿಬೋದು, ಅಥವಾ ಹೊಸಗಾಲ ಅಂತಲೂ ಕೂಡ ಕರಿಬೋದು, ಇಂದಿನ ಅಂತಲೂ ಕೂಡ ಕರಿಬೋದು, ಈಗಿನ ಅಂತಲೂ ಕೂಡ ನಾವು ಕರಿಬೋದು ಮಾಡರ್ನಿಗೆ. ನೆಕ್ಸ್ಟ್ ವರ್ಡು ಡೆನ್ಸಿಟಿ. ಡೆನ್ಸಿಟಿ ಅಂತಂದ್ರೆ ಏನು? ತಿಣ್ಮೆ. ತಿಣ್ಮೆಗೆ ನಾವು ಡೆನ್ಸಿಟಿ ಅಂತ ಹೇಳ್ಬೋದು. ಅಥವಾ ಸಾಂದ್ರತೆ, ನಿಬಿಡತೆ, ಇವೆಲ್ಲದಕ್ಕೂ ನಾವು ಡೆನ್ಸಿಟಿ ಅಂತ ಹೇಳ್ಬಿಟ್ಟು ಕರಿಬೋದು. ನೆಕ್ಸ್ಟ್ ವರ್ಡು ಡೆವಲಪ್ಮೆಂಟ್. ಡೆವಲಪ್ಮೆಂಟ್ ಅಂತಂದ್ರೆ ಏನು? ಅಭಿವೃದ್ಧಿಗೆ ನಾವು ಡೆವಲಪ್ಮೆಂಟ್ ಅಂತ ಹೇಳ್ತೀವಿ. ವಿಸ್ತರಣೆ ಡೆವಲಪ್ಮೆಂಟು, ಬೆಳವಣಿಗೆ ಇದಕ್ಕೆ ಡೆವಲಪ್ಮೆಂಟು, ವಿಕಾಸ, ಏಳಿಗೆ, ಬೇಳು, ಇವೆಲ್ಲದಕ್ಕೂ ನಾವು ಡೆವಲಪ್ಮೆಂಟ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಡೆವಲಪ್ಮೆಂಟ್ ಅಂತಂದರೆ ಬರೀ ಕನ್ಸ್ಟ್ರಕ್ಷನ್ ರಿಲೇಟೆಡ್ ಆಗಲ್ಲ. ಸೊ ನೋಡಿ ಡೆವಲಪ್ಮೆಂಟ್ ಬಂದ್ಬಿಟ್ಟು ಪರ್ಸ್ನಾಲಿಟಿ ರಿಲೇಟೆಡ್ ಡೆವಲಪ್ಮೆಂಟು ಕೂಡ ಆಗುತ್ತೆ. ನೆಕ್ಸ್ಟು ಇವಾಗ ಪ್ಲ್ಯಾಂಟ್ಸ್ ರಿಲೇಟೆಡ್ ಡೆವಲಪ್ಮೆಂಟ್ ಕೂಡ ಆಗುತ್ತೆ, ಎಕನಾಮಿ ರಿಲೇಟೆಡ್ ಡೆವಲಪ್ಮೆಂಟ್ ಆಗುತ್ತೆ, ಪಾವರ್ಟಿಯಲ್ಲಿ ಡೆವಲಪ್ಮೆಂಟ್ ಆಗುತ್ತೆ. ಸೊ ಯಾವ ಕಂಟೆಕ್ಸ್ಟಲ್ಲಿ ಕೊಟ್ಟಿರ್ತಾರೆ ಅದರಲ್ಲಿ ಯಾವ ಥರ ನಮಗೆ ಇದು ಸೆಂಟೆನ್ಸ್ ಫಾರ್ಮೇಷನ್ ಕರೆಕ್ಟ್ ಆಗುತ್ತೆ ಅದನ್ನು ನೋಡ್ಕೊಂಡು ನೀವು ಯೂಸ್ ಮಾಡ್ಕೊಳ್ಳಿ. ನೆಕ್ಸ್ಟು ಕನ್ಸ್ಟ್ರಕ್ಷನ್ ಅಂತಂದ್ರೇನು? ನಿರ್ಮಾಣ ಅಂತಲೂ ಕೂಡ ಆಗುತ್ತೆ. ಕನ್ಸ್ಟ್ರಕ್ಷನ್ ಅಂತಂದರೆ ನಿರ್ಮಾಣ ಆಗುತ್ತೆ. ರಚನೆ, ಕಟ್ಟಡ, ಕಟ್ಟುವುದು, ಕಟ್ಟೋಣ, ಸೊಲ್ಲಿಟ್ಟಳ. ಸೊ ಇವೆಲ್ಲದೂ ಕೂಡ ನಮಗೆ ಕನ್ಸ್ಟ್ರಕ್ಷನ್ಗೆ ಸಿನಾನಿಮ್ಸು ಅಥವಾ ಸಿಮಿಲರ್ ಮೀನಿಂಗ್ ಇರುವಂಥದ್ದು ವರ್ಡ್ಸ್ ಆಗುತ್ತೆ. ಸೊ ಕನ್ಸ್ಟ್ರಕ್ಷನು ಕೂಡ ಡೆವಲಪ್ಮೆಂಟ್ ಥರ ಯಾವ್ಯಾವ ಪರ್ಸ್ಪೆಕ್ಟಿವಲ್ಲಿ ಯೂಸ್ ಮಾಡ್ಕೋಬೇಕು, ಆ ಥರ ಯಾವ ಥರ ಯೂಸ್ ಮಾಡ್ಕೊಂಡಿರ್ತಾರೆ ಅದರ ಬೇಸಿಸ್ ಮೇಲೆ ನೀವು ಟ್ರಾನ್ಸ್ಲೇಷನ್ ಮಾಡಿ. ಇವಾಗ ಆ ವರ್ಡ್ಸ್ಗಳು ಇರೋವಂಥದ್ದೇ ಒಂದು ಪ್ಯಾರಾಗ್ರಾಫ್ನ ನಾವು ನೋಡ್ಕೊಳ್ಳೋಣ. ಸೊ ಪ್ಯಾರಾಗ್ರಾಫ್ನ ನೀವು ಏನು ಮಾಡ್ಕೊಳ್ಳಿ ಅಂತಂದರೆ, ಈ ಥರ ಚಿಕ್ಕದೇನಾದ್ರು ಪ್ಯಾರಾಗ್ರಾಫು ಕೊಟ್ಟಿದ್ದಿದ್ರೆ ಅದನ್ನು 3 ಅಥವಾ 4 ಸೆಂಟೆನ್ಸಸಲ್ಲಿ ಡಿವೈಡು ಮಾಡ್ಕೊಂಡಿರಿ. ಅಥವಾ ದೊಡ್ಡದೇನಾದ್ರು ಪ್ಯಾರಾಗ್ರಾಫ್ ಕೊಟ್ಟಿದ್ರೆ ಮುಂಚೆ ಹೇಳಿರೋ ಥರ ಕಂಪ್ಲೀಟಾಗಿ ನೋಡಿಕೊಂಡು ಆ ಇಂಪಾರ್ಟೆಂಟ್ ವರ್ಡ್ಸ್ಗೆ ರೀಪ್ಲೇಸ್ ಮಾಡಿಕೊಂಡು ನೀವು ಕನ್ವರ್ಷನು ಮಾಡ್ಕೊತಾ ಇರ್ಬೋದು. ಸೊ ಏನು ಹೇಳ್ತಿದೆ ಪ್ಯಾರಾಗ್ರಾಫ್ ಅಂತ ಅರ್ಥ ಮಾಡ್ಕೊಳ್ಳೋಣ. ಫ್ಲಡ್ಸ್ ಆಕರ್ when water bodies receive excessive water due to continued torrential rains. ಸೊ ಟಾರೆನ್ಷಿಯಲ್ ರೇನ್ಸ್ ಅಂತಂದರೆ ಏನಂತ ನೋಡ್ಕೊಂಡಿದ್ದೀವಿ ನಾವು, ಎಕ್ಸೆಸಿವ್ ಅಂತಂದರೆ ಏನಂತ ನೋಡ್ಕೊಂಡಿದ್ದೀವಿ, ಫ್ಲಡ್ಸ್ ಅಂತಂದರೆ ಏನಂತ ನಮ್ಗೆ ಗೊತ್ತು. ಸೊ ಏನು ಹೇಳ್ತಿದೆ ಫಸ್ಟ್ ಸೆಂಟೆನ್ಸ್ ಅಂತಂದರೆ, ನಾರ್ಮಲಾಗಿ ವಾಟರ್ ಬಾಡೀಸ್ ಇರ್ತಾವಲ್ಲ ಅಂತಂದರೆ ಇದೇ ಒಂದು ಪಾಂಡ್ ಇದೆ ಅಂತ ಹೇಳ್ಬಿಟ್ಟು ಅಂದ್ಕೊಳ್ಳೋಣ. ಸೊ ಪಾಂಡ್, ಈ ಥರ ಒಂದು ಪಾಂಡ್ ಇದೆ ಅಥವಾ ವಾಟರ್ ಬಾಡಿ, ಇದೇನಾದ್ರು ಎಕ್ಸಸ್ ಆಗಿ ಇದರಲ್ಲಿ ಮಳೆ ಬಂದರೆ, ಸೊ ಎಕ್ಸಸ್ ಆಗಿ ಇದರಲ್ಲಿ ನೀರು ಬಂದು ಯಾವ ರೀಸನಿಂದ ನೀರು ಬರುವಂಥದ್ದು, ಕಂಟಿನ್ಯೂಡ್ ಟಾರೆನ್ಷಿಯಲ್ ರೇನ್ಸು, ಇದರಿಂದ ಏನಾದ್ರು ನೀರು ಬಂದರೆ ಫ್ಲಡ್ಸು ನಮಗೆ ಆಗುತ್ತೆ ಅಂತ, ಫ್ಲಡ್ಸ್ ಆಕರ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಸೆಂಟೆನ್ಸು, ನಾರ್ಮಲಿ ಡ್ರೈ ಲ್ಯಾಂಡ್ಸ್ ಮೇ ಆಲ್ಸೋ ಗೆಟ್ ಫ್ಲಡೆಡ್ ವೆನ್ ವಾಟರ್ ಓವರ್ಫ್ಲೋಸ್ ದ ಬ್ಯಾಂಕ್ ಆಫ್ ವಾಟರ್ ಬಾಡೀಸ್ ಆರ್ ವೆನ್ ದೇರ್ ಈಸ್ ಹೆವಿ ಆ್ಯಂಡ್ ಕಂಟಿನ್ಯೂಸ್ ರೈನ್ಫಾಲ್. ಸೊ ನೋಡಿ, ಡ್ರೈ ಲ್ಯಾಂಡು ಅಂತಂದರೆ ಜಾಸ್ತಿ ನೀರು ಇರದೇ ಇರೋವಂಥದ್ದು ಲ್ಯಾಂಡು. ಸೊ ಈ ಲ್ಯಾಂಡು ಡ್ರೈ ಲ್ಯಾಂಡ್ ಆಗಿದೆ ಅಂತ ಹೇಳ್ಬಿಟ್ಟು ಅಂದ್ಕೊಳ್ಳೋಣ. ಸೊ ಈ ಲ್ಯಾಂಡು ಡ್ರೈ ಲ್ಯಾಂಡ್ ಆಗಿದೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿರೋಣ. ಸೊ ಏನಾಗುತ್ತೆ, ಇಲ್ಲಿ 2 ಕಂಡೀಷನ್ ಹೇಳ್ತಾ ಇದ್ದಾರೆ. ಒಂದು, ಓವರ್ಫ್ಲೋ ಆಗುತ್ತಂತೆ, ವಾಟರ್ ಬಾಡೀಸ್ ಇರೋದ್ರಿಂದನೇ ಓವರ್ಫ್ಲೋ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಏನು, ವೆನ್ ದೇರ್ ಈಸ್ ಹೆವಿ ಆ್ಯಂಡ್ ಕಂಟಿನ್ಯೂಸ್ ರೈನ್ಫಾಲ್. ಸೊ ಫಸ್ಟ್ ಕಂಡೀಷನ್ ಏನು ಹೇಳ್ತಿದ್ದಾರೆ ಅಂತಂದರೆ, ಇವಾಗ ಇಲ್ಲಿ ಈ ವಾಟರ್ ಬಾಡಿಯಲ್ಲಿ ಎಕ್ಸೆಸಿವ್ ಮಳೆ ಆಗೋಯ್ತಲ್ವ, ಎಕ್ಸೆಸಿವ್ ನೀರು ಆಗೋಯ್ತು. ಸೊ ಸ್ಟೋರೇಜ್ ಕೆಪಾಸಿಟಿ ಇಷ್ಟೇ ಇರೋದು ಅದ್ರ ಮೇಲೆ ವಾಟರ್ ಬಂದ್ಬಿಟ್ಟು ಎಕ್ಸಸ್ ಆಗೋಯ್ತು. ಸೊ ಇಲ್ಲಿಂದ ನೀರು ಹರಿಯೋಕ್ಕೆ ಸ್ಟಾರ್ಟ್ ಆಗೋಗ್ಬಿಟ್ರೆ ಅವಾಗ ಇದು ಡ್ರೈ ಲ್ಯಾಂಡ್ ಏನಿದೆಯಲ್ಲ, ಡ್ರೈ ಲ್ಯಾಂಡು ಕೂಡ ಫ್ಲಡ್ ಆಗುತ್ತೆ. ಇದು ಒಂದು ರೀಸನ್ನು. ಸೊ ಈ ಥರ ಹೇಳ್ತಾ ಇದೆ ಸ್ಟೇಟ್ಮೆಂಟು. ಅಥವಾ ಈ ಥರ ವಾಟರ್ ಬಾಡೀಸ್ ಕಾಸ್ ಆಗಲಿಲ್ಲ ಅಂತಂದರೆ, ಇಲ್ಲೇ ಅಕಸ್ಮಾತ್ ಕಂಟಿನ್ಯೂಸ್ ಆಗಿ ಜಾಸ್ತಿ ಮಳೆ ಬಂದುಬಿಟ್ರೆ ಅವಾಗಲೂ ಕೂಡ ಈ ಲ್ಯಾಂಡು ಕಂಪ್ಲೀಟ್ಲಿ ಫ್ಲಡ್ಡೆಡ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಅದು ಸೆಕೆಂಡ್ ಸೆಂಟೆನ್ಸು. ನೆಕ್ಸ್ಟು, ಫ್ಲಡ್ಸ್ ಆಲ್ಸೋ ಆಕರ್ ಇನ್ ಮಾಡರ್ನ್ ಸಿಟೀಸ್ ಆ್ಯಂಡ್ ಟೌನ್ಸ್. ಮಾಡರ್ನ್ ಸಿಟೀಸ್ ಮತ್ತು ಟೌನ್ಸಲ್ಲೂ ಕೂಡ ಫ್ಲಡ್ಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಫ್ಲಡ್ ಸಿಚುವೇಶನು ಮಾಡರ್ನ್ ಸಿಟೀಸ್ ಮತ್ತು ಟೌನ್ಸಲ್ಲೂ ಕೂಡ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ವೇರ್ ದೇರ್ ಈಸ್ ಹೈ ಡೆನ್ಸಿಟಿ ಆಫ್ ಹ್ಯೂಮನ್ಸ್. ಯಾವ ಥರ ಮಾಡರ್ನ್ ಸಿಟಿ ಯಾವುದು ಅಂತ ಅಂದರೆ
ಜಾಸ್ತಿ ಡೆನ್ಸಿಟಿ ಇರುತ್ತಂತೆ ಹ್ಯೂಮನ್ಸಿಂದು. ಸೊ ನಾವು ಡೆನ್ಸಿಟಿ ರಿಲೇಟೆಡ್ ಎಕ್ಸಾಂಪಲ್ ನೋಡ್ಕೋಬೇಕು ಅಂತಂದರೆ ಇವಾಗ ಬ್ಯಾಂಗ್ಳೂರ್ ಅರ್ಬನ್ನ ನಾವು ನೋಡ್ಕೊಳ್ಳೋಣ. ಬ್ಯಾಂಗ್ಳೂರ್ ಅರ್ಬನ್ನ ನಾವೇನಾದ್ರು ನೋಡ್ಕೊಂಡಿದ್ರೆ ಅದರಲ್ಲಿ ಆಲ್ಮೋಸ್ಟ್ 4300 ಅಷ್ಟು ಡೆನ್ಸಿಟಿ ಇದೆಯಲ್ಲ, ಅಂತಂದರೆ ಈ ಥರ ರೀಜನ್ಸಲ್ಲೂ ಕೂಡ ಮಳೆ ಆಗುತ್ತೆ. ಜಾಸ್ತಿ ಹ್ಯೂಮನ್ಸ್ ಇರುವಂಥದ್ದು ರೀಜನಲ್ಲೂ ಕೂಡ ಮಳೆ ಆಗುತ್ತೆ. ಆ್ಯಂಡ್ ಇನ್ಕ್ರೀಸ್ಡ್ ಅರ್ಬನ್ ಡೆವಲಪ್ಮೆಂಟ್ ಬೈ ವೇ ಆಫ್ ಹೌಸಿಂಗ್ ಆ್ಯಂಡ್ ಅದರ್ ಕನ್ಸ್ಟ್ರಕ್ಷನ್, ಅಂತಂದರೆ ಈ ಮಾಡರ್ನ್ ಸಿಟೀಸಲ್ಲಿ ಅರ್ಬನ್ ಡೆವಲಪ್ಮೆಂಟು ಕೂಡ ತುಂಬ ಚೆನ್ನಾಗಿರುತ್ತೆ. ಯಾವ ಥರ ಅರ್ಬನ್ ಡೆವಲಪ್ಮೆಂಟ್ ಚೆನ್ನಾಗಿರುತ್ತೆ ಅಂತಂದರೆ ಮಾಡರ್ನ್ ಆಗಿ ಹೌಸಿಂಗು ಮತ್ತು ಬೇರೆ ಕನ್ಸ್ಟ್ರಕ್ಷನ್ ಆ್ಯಕ್ಟಿವಿಟೀಸ್ ಎಲ್ಲ ಕಂಡಕ್ಟ್ ಆಗಿರುತ್ತೆ ಅಲ್ಲಿ, ಅದನ್ನು ಇವರು ಮಾಡರ್ನ್ ಸಿಟಿ ಅಂತ ಹೇಳ್ಬಿಟ್ಟು ಕರಿತಾ ಇದ್ದಾರೆ. ಸೊ ಟೋಟಲಾಗಿ ನಾವು ನೋಡಿಕೊಂಡ್ರೆ 4 ಸೆಂಟೆನ್ಸ್ ಇದೆ. 4 ಸೆಂಟೆನ್ಸು ಈ ಥರ ಕಂಟೆಕ್ಸ್ಟಲ್ಲಿ, ಸೊ ಕಂಟೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡಿದ್ನಲ್ಲ, ಈ ಕಂಟೆಕ್ಸ್ಟಲ್ಲಿ ಇದನ್ನು ಹೇಳಿದ್ದಾರೆ. ಸೊ ಇವಾಗ ಈ ಕಂಟೆಕ್ಸ್ಟನ್ನ ನೋಡಿಕೊಂಡು ನೀವು ನಿಮ್ಮ ವರ್ಡ್ಸಲ್ಲೇ ಬೇಕಾದರೆ ಇದನ್ನು ಟ್ರಾನ್ಸ್ಲೇಟ್ ಮಾಡಿಬಿಟ್ಟು ಬರೆದ್ಬಿಟ್ಟಿರಿ. ಸೊ ಟ್ರಾನ್ಸ್ಲೇಷನ್ ಮಾಡಿದಾಗ ನೀವು ಆದಷ್ಟು ಆದರೆ ಕಮೆಂಟ್ ಸೆಕ್ಷನಲ್ಲಿ ಬರೆದು ಹೇಳಿರಿ, ಅಂತಂದರೆ ಬೇರೆಯವ್ರಿಗೂ ಕೂಡ ಅದು ಹೆಲ್ಪ್ ಆಗುತ್ತೆ, ಅಥವಾ ನೀವೇ ಪ್ರಾಕ್ಟೀಸ್ ಮಾಡ್ಕೊಂಡ್ರೂ ಕೂಡ ಅದು ಒಳ್ಳೆಯದೇ. ಸೊ ವಿಡಿಯೋ ಇಷ್ಟ ಆಗಿದ್ದಿದ್ರೆ ಥಮ್ಸ್ ಅಪ್ ಬಟನ್ನ ಪ್ರೆಸ್ ಮಾಡ್ಕೊಂಡಿರಿ, ಅಂತಂದರೆ ವಿಡಿಯೋನ ಲೈಕ್ ಮಾಡ್ಕೊಂಡಿರಿ. ಇನ್ನೂ ಜಾಸ್ತಿ ಇಷ್ಟ ಆಗಿದ್ದು ಇನ್ನೂ ಜಾಸ್ತಿ ವೀಡಿಯೋಸ್ ಬೇಕು ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಚಾನಲ್ಗೆ, ಯಾಕಂತಂದರೆ ಇದೇ ಥರ ವೀಡಿಯೋಸ್ನ ಕಂಟಿನ್ಯೂಸ್ ಆಗಿ ಹಾಕ್ತಾನೆ ಇರ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಅದೇ ಥರ ನೀವು ಬೆಲ್ ಐಕನ್ನು ಕೂಡ ಪ್ರೆಸ್ ಮಾಡ್ಕೊಂಡಿರಿ, ಅಂತಂದರೆ ವೀಡಿಯೋ ಬಂದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬಂದಿರುತ್ತೆ, ನೀವು ಅವಾಗಲೇ ವೀಡಿಯೋನ ನೋಡ್ಕೊಂಡಿರ್ಬೋದು. ನೆಕ್ಸ್ಟ್ ಲೆಸನಲ್ಲಿ ಮತ್ತೆ ಸಿಗೋಣ.